ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ನಾನು ಇವತ್ತು ಸ್ಪೆಷಲಾಗಿ ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ತುಂಬ ಕಲರ್ಫುಲ್ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಬಾತಿಗೆ ಬೇಕಾದ ಪದಾರ್ಥ ಏನೇನು ಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸೋಂಪು ಬೇಕು, ಮತ್ತು ಸ್ವಲ್ಪ ಮೆಂತ್ಯ ಸೊಪ್ಪು, ಆನಿಯನ್, ಬಟಾಣಿ, ಒಣಗಿರೋ ಬಟಾಣಿ ನೆನೆಸಿ ಹಾಕೊಂಡಿದ್ದೀನಿ, ಟೊಮಟೊ ಒಂದು, ಸ್ವಲ್ಪ ತೆಂಗಿನಕಾಯಿ, ಕಲ್ಲುವ, ಮರಾಠಿ ಮೊಗ್ಗು, ಏಲಕ್ಕಿ, ಸ್ವಲ್ಪ ಎಣ್ಣೆ. ಇದೆಷ್ಟು ಬೇಕಾದ ಪದಾರ್ಥಗಳು. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ರುಬ್ಬಕ್ಕೆ ಬೇಕಾದ ಪದಾರ್ಥಗಳು ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸೋಂಪು ಎಲ್ಲ ಅದೆಲ್ಲ ನೀಟಾಗಿ ಮಿಕ್ಸಿಗೆ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ನಾವು ಇದಕ್ಕೆ ಯಾವ ಕಲರ್ ಮಿಕ್ಸ್ ಮಾಡಲ್ಲ, ಏನಿಲ್ಲ. ಮೆಂತ್ಯ ಸೊಪ್ಪು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಈ ಥರ ಹಾಕ್ಕೊಂಡಿದ್ದೀವಿ. ಒಂದು ಕಟ್ಟಲ್ಲಿ ಅರ್ಧ ಕಟ್ಟು ಫ್ರೈ ಮಾಡ್ಕೋಬೇಕು, ಅರ್ಧ ಕಟ್ಟು ಒಗ್ಗರಣೆಗೆ ಹಾಕ್ಕೋಬೇಕು ಫ್ರೆಂಡ್ಸ್. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ಇದು ಸ್ವಲ್ಪ ಬಿಸಿ ಆರೋಗ್ಯ ಅಂತ ಆವಾಗ ತೋರಿಸಲಿಲ್ಲ. ಈಗ ನಾವು ಫೈನ್ ಪೇಸ್ಟ್ ಮಾಡ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆ ಹಾಕ್ಕೊಂಡು ಮಸಾಲೆ ಹಾಕ್ಕೊತಾ ಇದ್ದೀನಿ. ಮರಾಠಿ ಮೊಗ್ಗು, ಕಲ್ಲುವ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದರ ಜೊತೆಗೆ ಆನಿಯನ್ ಹಾಕ್ಕೊತಾ ಇದ್ದೀನಿ. ಆನಿಯನ್ ಫುಲ್ ಬ್ರೌನ್ ಬರಬೇಕು ಫ್ರೆಂಡ್ಸ್, ಚೆನ್ನಾಗಿರಬೇಕು. ಸ್ವಲ್ಪ ಫೈನ್ ಪೇಸ್ಟ್ ಬರಬೇಕು. ಆನಿಯನ್ ಎಷ್ಟು ಕಲರ್ ಬರಬೇಕು, ಬ್ರೌನ್ ಕಲರು ನೋಡಿ, ಇಷ್ಟ ಆಗಬೇಕು. ಸಾಕು, ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಮಾಡಿದ್ರೆ ಹಂಗೆ ಮಸಾಲೆ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಇದಕ್ಕೆ ನಾನೀಗ ಸೊಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ. ಅದಕ್ಕೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈ ಜೊತೆಗೆ ನಾನು ಸ್ವಲ್ಪ ಬಟಾಣಿ ಹಾಕ್ಕೊಂಡಿದ್ದೀನಿ. ನೈಟೇ ನೆನೆಸಿದೆ. ಹಸಿ ಬಟಾಣಿ ಇದ್ದು ನೀವು ಹಾಕ್ಕೋಬೋದು. ಇಲ್ಲ ಅಡಿಕೆ ಒಣಗಿಬಿಟ್ಟು ನೆನೆಸಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸೊಪ್ಪು, ಕಾಳು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾವು ಮಸಾಲೆ ಹಾಕ್ಕೋಬೇಕು. ಅದಕ್ಕೆ ಫ್ರೈ ಆಗಿದೆ. ಈಗ ಮಸಾಲೆ ಹಾಕ್ಕೊತಾ ಇದ್ದೀನಿ ನಾನು. ಮಸಾಲೆ ಫೈನ್ ಪೇಸ್ಟ್ ಹಾಕ್ಕೊಂಡಿದ್ಮೇಲೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸಲ್ಲಿ. ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗ್ಬೇಕು ಮಸಾಲೆ, ಅದ್ರ ತನಕ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸಿಗೆ. ಈ ಥರ ಫುಲ್ಲು ಎಣ್ಣೆ ಬಿಡ್ಕೋಬೇಕು. ಎಣ್ಣೆ ಬಿಡ್ಕೊಂಡು ಮಸಾಲೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾವೀಗ ಇದಕ್ಕೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬರ್ಬೇಕು. ಉಪ್ಪಿಗೆ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಇದೆಲ್ಲ ಫುಲ್ ಚೆನ್ನಾಗಿ ಬೇಯಲಿ. ಎಲ್ಲ ಫುಲ್ ಡ್ರೈ ಆಗಿದೆ. ಈಗ ಮಸಾಲೆ ಎಲ್ಲ ಬಂದಿದೆ. ಈಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕ್ಕೊಂತೀವಿ ಅದೇ ಗ್ಲಾಸಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು. 1 ಗ್ಲಾಸ್ ಅಕ್ಕಿಗೆ ನೋಡಿ ಎಷ್ಟು ಕಲರ್ ಬಂದಿದೆ. ಈಗ ನಿಂಬೆಹಣ್ಣು ಹಾಕ್ಕೊತೀನಿ. ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಅನ್ನ ಅದ್ರಾಗುತ್ತೆ, ಅನ್ನ ಟೇಸ್ಟ್ ಬರುತ್ತೆ. ಸ್ವಲ್ಪ ಖಾರ ಇದ್ರೆ ಖಾರ ಕಮ್ಮಿ ಆಗುತ್ತೆ. ಈಗ ಕುಕ್ಕರ್ ಮುಚ್ತಾ ಇದ್ದೀನಿ. 2 ವಿಷಯ ಕೂಗಿಸ್ಕೊಂಡ್ರೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ, ಎಷ್ಟು ಉದ್ದ ಬಂದಿದೆ. ನಮ್ಮ ಮಾಡೋ ಮೆಂತ್ಯ ಬಾತ್ ರೆಸಿಪಿ ಈ ಥರ ಬಂದಿದೆ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.